ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಯಶಸ್ವಿನಿ ಎಂಬುವರ ಮಾಲೀಕತ್ವದ ನಂದಿನಿ ಹಾಲಿನ ಬೂತ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಹೌದು ವೀಕ್ಷಕರೇ, 29 ಜೂನ್ ರಾತ್ರಿ ವೇಳೆ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಬೆಂಕಿಗೆ ಸಂಪೂರ್ಣ ನಂದಿನಿ ಮಿಲ್ಕ್ ಪಾರ್ಲರ್ ಭಸ್ಮವಾಗಿದೆ. ಅಂಗಡಿಯಲ್ಲಿ ಇದ್ದ 5 ಲಕ್ಷ ಪ್ರಾಡಕ್ಟ್ಸ್ ಹಾಗೂ ಕ್ಯಾಶ್ ಕೌಂಟರ್ನಲ್ಲಿದ್ದ 2 ಲಕ್ಷನ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಹಾಗೂ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇಡಮ್, ನಿಮ್ಮ ಹೆಸರು? ಯಶಸ್ವಿನಿ ಅಂತ. ಎಷ್ಟು ದಿವಸದಿಂದ ನಡೆಸ್ತಾ ಇದ್ದೀವಿ ಮೇಡಮ್ ಇಲ್ಲಿ? 12 ಇಯರ್ಸಿಂದ. ಹೆಂಗಾಯ್ತು ಮೇಡಮ್ ಇದು? ನೈಟ್ ಕಾಲ್ ಬಂತು, ಫೈರ್ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಅಂತ. ನಾವು ಎಷ್ಟು ಅಮೌಂಟ್ ಇತ್ತು ಮೇಡಮ್ ಇದು ಪ್ರಾಡಕ್ಟ್ಸು 2,70,000 ಇತ್ತು. ಕ್ಯಾಶ್ ನೈಟ್ ಯಾರೋ ತಂದ್ಕೊಟ್ಟು ಸಂಜೆ ಅಂದ್ಬಿಟ್ಟು 2 lakhs ಇಲ್ಲೇ ಇಟ್ಟು ಬಂದಿದ್ರು. ಯಾಕಂದರೆ ನಾವು ಮಂತ್ ಎಂಡ್ಗೆ ಕ್ಲಿಯರ್ ಮಾಡಬೇಕು ಬಿಲ್ಸ್ ಎಲ್ಲ, ಅದಕ್ಕೆ ಕ್ಲಿಯರ್ ಮಾಡೋಣ ಅಂತ ಇಲ್ಲೇ ಇಟ್ಟು ಬಂದಿದ್ರು. ಅದೆಲ್ಲ ಇಲ್ಲೇ ಇತ್ತು. ಇದು ಇನ್ಶೂರೆನ್ಸ್ ಏನಾದರೂ ಅಂಗಡಿ ಮೇಲೆ? ಗೊತ್ತಿಲ್ಲ ಅಣ್ಣ, ಬೆಳಗ್ಗೆ ಬಂದಿದ್ದರು ನಂದಿನಿ ಅವ್ರ MD ಎಲ್ಲ ಬಂದು ಮಾತಾಡಿದ್ದಾರೆ, ಮಾಡ್ತೀವಿ ಅಂತ ಹೇಳಿದರೆ. ಇನ್ನೂ ಅದ್ರ ಬಗ್ಗೆ ಇನ್ನೂ ಮಾಡ್ತಿಲ್ಲ. FIR ಹಾಕಿದ್ದೀವಿ, ಅದ್ರ ಬಗ್ಗೆ ಆನ್ಸರ್ ಬಂದಿಲ್ಲ. ನೀವು ಬೇಕಾದರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿ. ಶಾರ್ಟ್ ಸರ್ಕ್ಯೂಟೇ ಆಗಿಲ್ಲ ಅಲ್ಲಿ. ಯಾರೋ ದುಷ್ಕರ್ಮಿಗಳು ಏನಾದರೂ ನಿಮ್ಮ ಮೇಲೆ ಮಾಡಿರೋದು ಇದು. ಯಾರ ಮೇಲಾದರೂ ಅನುಮಾನ ಇದೆ ಮೇಡಮ್? ಹೆಂಗ ಅನುಮಾನ ಪಡೋದು? ಅಲ್ಲ ಇಲ್ಲೆಲ್ಲಾದರೂ CCTV ನೋಡಿ, ಅಲ್ಲ ಇಲ್ಲಿ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅಲ್ಲೊಂದು ಪಾರ್ಲರ್ ಕಾಣಿಸುತ್ತೆ. ಅಲ್ಲ CCTV ಇಲ್ಲಿ CC ಕ್ಯಾಮ್ರಾ ಏನಾದರೂ ಅಳವಡಿಸಿಲ್ವಾ? ನಾವು ಹಾಕಿದ್ವಿ, ಬಟ್ ಆಮೇಲೆ ನಾವು ಸ್ವಲ್ಪ ಇದು ಮಾಡಿ ರೆನೋವೇಷನ್ ಮಾಡಿಸೋಣ ಅಂಗಡಿ ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ ಎಲ್ಲ. ಅಲ್ಲ ಈ ಅಂಗಡಿ ಆ ಕಡೆ ಈ ಕಡೆ ಎಲ್ಲಾದರೂ CC ಕ್ಯಾಮ್ರಾ ಲೆಫ್ಟ್ ರೈಟಲ್ಲಿ ಪರಿಶೀಲನೆ ಚೌಕಿಯಲ್ಲಿ ಇರ್ಬೇಕು.